ಅಂದರೆ ರಾಜರ ಮೂಳೆಯನ್ನು ಹೀಗೆ ಮುರಿದು ಬಿಟ್ರೆ ಅದರಲ್ಲಿ ಶಂಖಚಕ್ರ ಕಾಣುತ್ತೆ ಎಂದ್ರು. ಅಂದಮೇಲೆ ಅವರ ಮೂಳೆಯೇ ಅಷ್ಟು ಪವಿತ್ರವಾಗಿದೆ, ಭಗವಂತನ ಆಯುಧದಂತೆ ಪವಿತ್ರವಾಗಿದೆ ಎನ್ನಬೇಕಾದ್ರೆ ಎಷ್ಟು ನಿರ್ದಿಷ್ಟರು ಎಂಬತಕ್ಕಂಥದ್ದನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಆದರೆ ನಮ್ಮ ಮೂಳೆ ಎಂಥದ್ದು ಅಂತ ಕೇಳಿದ್ರೆ ಭಾಗವತ ಹೇಳ್ತಾ ಇದೆ. ಯಾಕೆ? ದುಂದುಕಾರಿ ಅತ್ಯಂತ ಪಾಪವನ್ನ ಮಾಡಿರ್ತಕ್ಕಂಥ ಕಾಲದಲ್ಲಿ ಯಾವ ತಮ್ಮನಾಗಿರ್ತಕ್ಕಂಥ ಗೋಕರ್ಣ ಬ್ರಾಹ್ಮಣ ಅವನಿಗೋಸ್ಕರವಾಗಿ ಭಾಗವತವನ್ನ ಪ್ರಾರಂಭ ಮಾಡಿದ. ಭಾಗವತವನ್ನು ಕೇಳತಕ್ಕಂಥ ಅಧಿಕಾರ ಇಲ್ಲ, ಪ್ರೇತವಾಗಿ ಬಿಟ್ಟಿದ್ದಾನೆ. ತಕ್ಷಣದಲ್ಲಿ 7 ಗಂಟಿನ ಒಂದು ಬಿದರನ್ನ ತಂದು ಅದರೊಳಗೆ ಸ್ಥಾಪನೆ ಮಾಡಿದ ಅಂದ್ರು. ಯಾಕೆ 7 ಗಂಟೆ ಯಾಕೆ ಬೇಕಾಗಿತ್ತು ಅಂತ ಕೇಳಿದ್ರೆ, ಸಪ್ತ ಧಾತುಗಳಿಂದ ಕೂಡಿರ್ತಕ್ಕಂಥ ಶರೀರ. ಅಂದ್ರೆ ದುಂದುಕಾರಿ 7 ಧಾತುಗಳಲ್ಲಿ ಪಾಪ ಮಾಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರನೇ ಇವತ್ತು ಸೈನ್ಸ್ ಪ್ರೂವ್ ಮಾಡಿದೆ ನಮ್ಮ ಮೂಳೆಯಲ್ಲೂ ಕೂಡ ಪಾಪ ಇರುತ್ತೆ ಅಂತ. ಯಾಕೆ? ನಿಮ್ ಶುಗರ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂಚೂರು ಮೂಳೆ ಕೊಡಿ ಟೆಸ್ಟ್ ಮಾಡ್ತೀನಿ ಅಂತಾನೆ. ಶುಗರ್ ರೋಗ ತಾನೇ ಅದು ಪಾಪದಿಂದ ಬರೋದು. ಅಂದಮೇಲೆ ನಿಮ್ಮ ಶುಗರ್ ಅನ್ನ ಮೂಳೆ ಹೇಳುತ್ತೆ ಬೇಕಾದ್ರೆ ಆ ಮೂಳೆ ಒಳಗೂ ಪಾಪಗಳು ವ್ಯಾಪಿಸಿದೆ ಅಂತ ಅರ್ಥ. ಅದಕ್ಕೋಸ್ಕರನೇ ಯಾವ ಪಂಚಗವ್ಯವನ್ನು ಕೊಡಬೇಕಾದ್ರೆ 7 ಧಾತುಗಳು ಪವಿತ್ರವಾಗಲಿ ಅಂತ ಪಂಚಗವ್ಯವನ್ನು ನಾವು ತಗೊಳ್ಕಂತವರಾಗ್ತೇವೆ. ಅಂದ ಮೇಲೆ ಇಂಥ ಯಾವ 7 ಧಾತುಗಳು ನಮ್ದು ದುಷ್ಟವಾಗಿರ್ತಕ್ಕಂಥದ್ದು, ಅದರ ವಿರುದ್ಧವಾಗಿ ರಾಜರ ಸಕಲವಾಗಿರ್ತಕ್ಕಂಥ ಧಾತುಗಳು ಕೂಡ ಭಗವಂತನ ಶಂಖಚಕ್ರಾದಿ ಅವೆಗಳಿಂದ ಕೂಡಿರ್ತಕ್ಕಂಥ ನಿರ್ದುಷ್ಟವಾಗಿರ್ತಕ್ಕಂಥದ್ದು ಅವರ ಮೂಳೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಷ್ಟು ಪವಿತ್ರವಾಗಿರ್ತಕ್ಕಂಥ ಮೂಳೆಗಳಾದ್ದರಿಂದ ಜನ್ಮ ಮರಣದ ದುಃಖವಾಗಲಿ ಹುಟ್ಟು ಸಾವು ಎಂಬತಕ್ಕಂಥ ಅವಸ್ಥೆನೇ ರುಜುಗಳಿಗೆ ಇಲ್ಲ ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಇಂಥ ಯಾವ ಶ್ಲೋಕವನ್ನು ಪಠನ ಮಾಡಿ ಅಂತ ಹೇಳಿದರು. ನಮ್ಮ ಸುವಿದ್ರೇಂದ್ರರು ಅನೇಕ ದಿವಸ ಈ ಶ್ಲೋಕವನ್ನು ಪಠನ ಮಾಡಿದರಂತೆ. ಅಂದ್ರೆ ಯಾವ ರಾಜರ ಮೂಳೆ ಎಂಬತಕ್ಕಂಥದ್ದು ನಿರ್ದುಷ್ಟವಾಗಿ ಅವರಿಗೆ ಜನನ ಮರಣ ಎಂಬತಕ್ಕಂಥದ್ದನ್ನ ರಹಿತವನ್ನಾಗಿ ಮಾಡ್ತಕ್ಕಂಥದ್ದು ಆಗಿದೆಯೋ ಅಂಥ ಮೂಳೆ ಉಳ್ಳವರು ರುಜುಗಳು ಎಂಬುದಾಗಿ ಚಿಂತನೆ ಮಾಡ್ತಾ, ಸ್ವಾಮಿ ನಾವು ದುಷ್ಟರು, ಪಾಪ ಮಾಡಿದ್ದೇವೆ, ಈ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ, ಉದ್ಧಾರ ಮಾಡಿ ಅಂತ ಕೇಳಿದಾಗ ಕೆಲವೇ ದಿವಸಗಳಲ್ಲಿ ನೋವು ಮಾಯವಾಗಿದೆ ಎಂದರು. ಇವತ್ತು ಬೇಕಾದ್ರೂ ಸುವಿದ್ಯೇಂದ್ರನ ಹೋಗಿ ಕೇಳಿ, ನಿಮ್ಗೆ ನೋವಾಗಿದ್ದಾಗ ಏನು ಮಾಡಿದ್ರಿ, ಏನು ಪಾರಾಯಣ ಮಾಡಿದ್ರಿ ಇವತ್ತು ಹೇಳ್ತಾರೆ, ನಿದರ್ಶನವಾಗಿದ್ದಾರೆ. ಅಂದ ಮೇಲೆ ನಮ್ಮ ವಿಶ್ವೋತ್ತಮರ ಬಾಯಿಲಿ ಈ ಶ್ಲೋಕ ಹೇಳಿ ಅಂತ ಹೇಳಿದ್ದಕ್ಕೆ ಶ್ಲೋಕದ ಅನುಭವವನ್ನು ನೋಡಿದ್ದಾರೆ, ಸಿದ್ಧಿಯನ್ನ ಕಾಣತಕ್ಕಂಥವರಾಗಿದ್ದ ಪ್ರತ್ಯಕ್ಷದಲ್ಲಿ ಅನುಭವವನ್ನು ಅನ್ನಬೇಕಾದ್ರೆ. ಅಂದ ಮೇಲೆ ವಿಶ್ವೋತ್ತಮರು ಈ ಸ್ವಪ್ನ ವೃಂದಾಕಿರದ ಒಂದೊಂದು ಶ್ಲೋಕವನ್ನು ಕೂಡ ಸಿದ್ಧಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಹಾಗಾದ್ರೆ ನಾವು ಇವತ್ತು ಯಾರಿಗೋ ಹೇಳ್ಬಿಡ್ತೀವಿ ಅವ್ರಿಗೂ ಆಗತ್ತಾ ಅಂದ್ರೆ, ನಿನ್ಗೆ ಮೊದಲು ಸಿದ್ಧಿ ಇದ್ರೆ ತಾನೆ ಅವನಿಗಾಗೋದು ಅಂದ್ರು. ಆದ್ರಿಂದ ಸಿದ್ಧ ಮಂತ್ರ ಸಾಧ್ಯ ಮಂತ್ರ ಅಂತ ಎರಡಿದೆ ಅಲ್ವಾ? ಸಿದ್ಧ ಮಂತ್ರ ಇದ್ರೆ ನಾವು ಯಾರಿಗೂ ಉಪದೇಶ ಮಾಡಿದ್ರು ಸಿದ್ಧಿ ಆಗತ್ತೆ. ನಾವು ಸಾಧ್ಯರು, ಇನ್ನು ಸಿದ್ಧಿ ಮಾಡ್ಕೊಳಕ್ ಹೊರಟಿರೋರು. ಗಾಯತ್ರಿ ಮಂತ್ರವೇ ಸಿದ್ಧಿ ಇಲ್ಲ ಅಂದ್ರೆ ಆಖ್ಯಾನೆಯಲ್ಲಿಂದ ಸಿದ್ಧಿ ಬರಬೇಕು. ಆದ್ದರಿಂದ ಆ ಸಿದ್ಧಿ ಮಾಡ್ಕೋಬೇಕಾದ್ರೂ ಕೂಡ ಮೊದಲು ಶರೀರ ಶುದ್ಧಿಯಾಗಬೇಕು. ಆ ಶುದ್ಧಿಯನ್ನು ಮಾಡಿಕೊಂಡು ಲಕ್ಷಾಂತರ ಆ ಮಂತ್ರವನ್ನು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದು ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಈ ರೀತಿಯಾಗಿ ವಿಶ್ವೋತ್ತಮರು ಕೇವಲ ಶ್ಲೋಕವನ್ನ ಹೇಳಿಯೇ ಅವರ ರೋಗವನ್ನು ನಿವಾರಣೆಯನ್ನು ಮಾಡ್ತಕ್ಕಂಥವರಾಗಿದ್ರು ಎಂಬತಕ್ಕಂಥ ವ್ಯಕ್ತಿಗಳನ್ನ ಅದ್ಯಾಪಿ ನೋಡ್ತಕ್ಕಂಥವರಾಗಿದ್ದೇವೆ. ಸ್ನಾನಾರ್ಥಂ ಗಚ್ಚತಂ ಸ್ನಾಯು ಬಂಧನಾದಿ ವಿನಾಶನಂ ಶಿಷ್ಣಾತ್ಕೃತ ಏನ ಸಂನಾಶಂ ಕರೋತಿ ಪ್ರಶ್ನಮಾತ್ರತಃ. ಇನ್ನು ಧವಳಗಂಗಾ ಇದೆ. ಎಂಥದ್ದು ಧವಳಗಂಗಾ ಅಂತ ಕೇಳಿದ್ರೆ, ಯಾರು ಇಲ್ಲಿ ಸ್ನಾನಕ್ಕೆ ಹೋಗ್ತಕ್ಕಂಥವರಾಗ್ತಾರೆ, ಶ್ರದ್ಧೆಯಿಂದ ಸ್ನಾನ ಮಾಡ್ತಾರೆ, ಅವರಿಗೆ ಮೂಳೆ ರೋಗ ಅಂದರೆ ಕೈಕಾಲು ಹಿಡ್ಕೊಳತ್ತಲ್ಲ ಅಂತ ಸ್ನಾಯು ಬಂಧನಾದಿ ರೋಗಗಳಿದ್ದರೆ ಧವಳಗಂಗಾ ನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ? ಧವಳಗಂಗದ ಮಹಿಮೆಯನ್ನು ತಿಳಿದು ಸ್ನಾನ ಮಾಡಿದಾಗ. ತೀರ್ಥಪಾದ ನಾಮಕ ಭಗವಂತ ಇರ್ತಾನೆ, ಸಕಲ ತೀರ್ಥಗಳ ಸನ್ನಿಧಾನ, ಸಕಲ ಕ್ಷೇತ್ರಗಳ ಸನ್ನಿಧಾನ, ಸಾಕ್ಷಾತ್ ಭಗವಂತನ ಸನ್ನಿಧಾನ ಎಂಬುದಾಗಿ ತಿಳಿದಾಗ ಆ ನೀರು ನಮಗೆ ಪಾಪ ವಿನಾಶಕವಾಗಿ ಸಕಲವಾಗಿದ್ದ ರೋಗವನ್ನು ನಾಶ ಮಾಡ್ತಕ್ಕಂಥದ್ದು. ಇನ್ನೊಂದು ಧವಳಗಂಗಾ ಅಂತ ಕೇಳಿದ್ರೆ, ಧವಳಾಂಧ್ರ ಶುದ್ಧವಾಗಿರ್ತಕ್ಕಂಥ, ಗಂಗಾಂಧ್ರ ತೀರ್ಥ ಅಂದ್ರೆ ಶಾಸ್ತ್ರ. ಶುದ್ಧವಾದ ಶಾಸ್ತ್ರ ಯಾವುದು? ಆಖ್ಯಾನ. ಇಂಥ ಆಖ್ಯಾನವನ್ನು ಪಠಣ ಮಾಡೋದರಿಂದಲೂ ಕೂಡ ನಮಗೇನಾದ್ರೂ ಚಿಪ್ಪು ನೋವು ಮಂಡಿ ನೋವು ಇದ್ರೆ ಅದು ಕೂಡ ಹೋಗುತ್ತೆ ಅಂತ ಹೇಳ್ತಾ ಇದೆ. ಅಂದ ಮೇಲೆ ಆಖ್ಯಾನ ಎಂದೋ ಫಲ ಕೊಡುತ್ತೆ, ಎಂದೋ ಮೋಕ್ಷ ಕೊಡುತ್ತೆ ಅಂತ ತಿಳ್ಕೋಬೇಡಿ. ಇವತ್ತು ನಿಮಗೆ ಅನ್ನ ಬೇಕಾ ಕೊಡ್ತದೆ, ಇವತ್ತು ನಿಮಗೆ ರೋಗ ಬೇಕಾ ನಿವಾರಣೆ ಮಾಡ್ತದೆ, ಇವತ್ತು ಆರೋಗ್ಯ ಬೇಕಾ ಆರೋಗ್ಯವನ್ನು ಕೊಡ್ತದೆ. ಸಕಲವಾಗಿರ್ತಕ್ಕಂಥ ಪಾರತ್ರಿಕವಾಗಿರ್ತಕ್ಕಂಥದ್ದಷ್ಟೇ ಇಲ್ಲ, ಐಹಿಕವಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಆಖ್ಯಾನ ಕೊಡತಕ್ಕಂಥದ್ದಾಗತ್ತೆ ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಇದಕ್ಕೆ ಜ್ವಲಂತ ನಿದರ್ಶನವೇ ವಿಶ್ವೋತ್ತಮರು ಎಂಬತಕ್ಕಂಥದ್ದನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಇಂಥ ಯಾವ
ವಿಶ್ವೋತ್ತಮರು ಈ ಯಾವ ಪಂಚಮಿ, ಅದರ ಮೇಲೆ ಷಷ್ಠಿ, ಆ ದಿವಸ ಆ ಸಕಲವಾಗಿರ್ತಕ್ಕಂಥ ಆಖ್ಯಾನದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನಸತ್ರ ನಡೀತಕ್ಕಂಥ ಕಾಲದಲ್ಲಿ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗಿ ತಾವು ಹೇಗೆ ಬಂಧುಗಳು ಅನಾಯಾಸವಾಗಿ ಊರಿಗೆ ಹೋಗ್ತಾರ, ಹಾಗೆ ತಾವು ಆ ವೈಕುಂಠವನ್ನ ಭಗವಂತನ ಪಾದಾರವಿಂದವನ್ನು ಸೇರಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಅವರ ಸ್ಮರಣೆಯೇ ನಮಗೆ ಸಕಲವಾಗಿರ್ತಕ್ಕಂಥ ಪಾಪನಾಶಕ, ಸಕಲವಾಗಿರ್ತಕ್ಕಂಥ ಅಭಿಷ್ಟವನ್ನು ಕೊಡತಕ್ಕಂಥದ್ದು. ಇಂಥ ವಿಶ್ವೋತ್ತಮರ ಸ್ಮರಣೆಗೋಸ್ಕರವಾಗಿ ಅವತ್ತೇನು ಆ ಗುರುಗೋವಿಂದದಾಸರ ಸಾಧನ ಬೋಧನೆ ಎಂಬತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಯಿತು, ಅದು ಇವತ್ತೂ ಕೂಡ ಮುಂದುವರಿತಕ್ಕಂಥದ್ದಾಗಿದೆ. ಯಾಕೆ? ಅವರಿಗೆ ಅದರಲ್ಲಿ ಇರ್ತಕ್ಕಂಥ ಶ್ರದ್ಧೆ. ಅಂದ್ರೆ ದಾಸರು ಯಾರ್ಯಾರಿಗೆ ಅಂಕಿತವನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಅವರಿಗೆಲ್ಲ ಮೊದಲೇ ಹೇಳಿದ್ರು ಇಲ್ಲಿ ಶ್ರದ್ಧಾ ಜಾಡ್ಯ ಅಂತ ಜಾಡ್ಯವನ್ನು ಹುಟ್ಟಿಸಿಬಿಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಪ್ರಾಣ ಹೋದ್ರೂ ಸರಿ ಆಖ್ಯಾನವನ್ನು ನಂಬತಕ್ಕಂಥವರಾಗಬೇಕು, ಆಖ್ಯಾನದಲ್ಲಿ ವಿಶ್ವಾಸವನ್ನು ಮಾಡ್ತಕ್ಕಂಥವರಾಗಬೇಕು ಅಂತ ವಿಶ್ವಾಸದ ಪ್ರತೀಕವೇ ಈ ಯಾವ ಜ್ಞಾನಸತ್ರ ಎಂಬತಕ್ಕಂಥ ಒಂದು ಕಾರ್ಯ. ಅತೇವ ಇಂಥ ಯಾವ ಕಾರ್ಯವನ್ನ ಪ್ರತಿ ವರ್ಷ ಮಾಡ್ತಕ್ಕಂಥವರಾಗಿ ವಿಶ್ವೋತ್ತಮರ ಸ್ಮರಣೆಯನ್ನ, ವಾದಿರಾಜರ ಭಗವಂತನ ಸ್ಮರಣೆಯನ್ನು ತಂದುಕೊಡ್ತಕ್ಕಂಥವರಾಗಿ ಈ ಕೃತಿಯ ಪ್ರಕಟಣೆಗೂ, ಈ ಕೃತಿಯ ಪ್ರಚಾರಕ್ಕೂ, ಈ ಕೃತಿಯ ಮಹತ್ವದ ಲೋಕದ ತಿಳುವಳಿಕೆಗೂ ಕೂಡ ಕಾರಣವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳ್ತಾ, ಇಂಥ ಯಾವ ಕಾರ್ಯಕ್ರಮ ಎಂಬತಕ್ಕಂಥದ್ದು ಪ್ರತಿ ಯಾವ ವರ್ಷದಲ್ಲಿ ಪ್ರತಿ ದಿವಸ ನಡಿಬೇಕು. ಪ್ರತಿ ದಿವಸವೂ ಕೂಡ ಅಂದ್ರೆ ಇದರ ನೆಪದಿಂದ ಮನೆಯಲ್ಲಿ ಹೋಗಿ ಅದನ್ನು ಚಿಂತನೆ ಮಾಡ್ತಕ್ಕಂಥವರಾಗಿ ಆ ಭಗವಂತನನ್ನ ನಾವು ತೃಪ್ತಿಪಡಿಸತಕ್ಕಂಥವರಾಗೋಣ ಎಂಬುದಾಗಿ ಹೇಳ್ತಾ, ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯವ ಮಾಡುತ್ತಲಿ ಮೋದಿಪ ಚತುರ್ಮುಖ ಪವಮಾನ ತನ್ನವ ಮಾಡಿ ಭುಂಜಿಸುವ ಘೃತವೇ ಮೃತ್ಯುಂಜಯವೆನಿಪ ದೇವತೆಗಳೇ ಉಪಸೇಚನರು ಶ್ರೀಪತಿಗೆ ಮೂರ್ಜಗವೆಲ್ಲ ಓದನ ಅತಿಥಿಯನಿಸಿಕೊಂಬ. ಭಗವಂತ ಸಕಲವನ್ನೂ ಕೂಡ ಸೃಷ್ಟಿ ಮಾಡಿ ಆಗಲೇ ತಿಂದು ಬಿಟ್ಟರೆ ಸಾಲದು, ಇನ್ನೂ ದೊಡ್ಡದಾಗಿ ಬೆಳಿಬೇಕು ಎಂಬುದಾಗಿ ಈ ಯಾವ ಜಗತ್ತನ್ನು ಚೆನ್ನಾಗಿ ಲಯಕಾಲದ ಪರ್ಯಂತರವಾಗಿ ಕೂಡ ವೃದ್ಧಿಯನ್ನು ಮಾಡ್ತಕ್ಕಂಥವನಾಗಿ ಅಂತ್ಯದಲ್ಲಿ ಚತುರ್ಮುಖ ಪವಮಾನರನ್ನವ ಮಾಡಿ ಆ ಬ್ರಹ್ಮ ವಾಯುಗಳನ್ನೇ ಅನ್ನದಂತೆ ಮಾಡಿಕೊಳ್ತಕ್ಕಂಥವನಾಗಿ ಘೃತವೇ ಮೃತ್ಯುಂಜಯವನಿಪ ರುದ್ರದೇವರನ್ನೇ ತುಪ್ಪವನ್ನಾಗಿ ಮಾಡಿಕೊಳ್ತಕ್ಕಂಥವನಾಗ್ತಾನೆ. ದೇವತೆಗಳೇ ಉಪಸೇಚನರು, ಮಧ್ಯಮದಲ್ಲಿ ಬಿಡತಕ್ಕಂಥ ಪದಾರ್ಥಗಳೇ ದೇವತೆಗಳು. ಈ ರೀತಿಯಾಗಿ 14 ಲೋಕಗಳೇ ಭಗವಂತನಿಗೆ ಯಾವ ಪ್ರತಿ ಕಲ್ಪದಲ್ಲಿ ಅನ್ನ ಎಂಬುದಾಗಿ ಹೇಳ್ತಕ್ಕಂಥವರಾಗ್ತಾರೆ. ಇಂಥ ಯಾವ ಅನ್ನದ ಮಹಿಮೆಯನ್ನ ಭಗವಂತನ ಬೋಧನ ಮಾಡ್ತಕ್ಕಂಥದ್ದೇ ಯಾವ ಅನ್ನಬ್ರಹ್ಮನ ಉಪಾಸನೆ ಎಂಬುದಾಗಿ, ಇಂಥ ಯಾವ ಅನ್ನಬ್ರಹ್ಮ ಎಂಬತಕ್ಕಂಥ ಗ್ರಂಥವನ್ನ ಬರಿತಕ್ಕಂಥವರಾಗಿ ಅನ್ನದಲ್ಲೂ ಭಗವಂತನೇ ಹೇಗೆ ಕಾಣಬೇಕು ಎಂಬತಕ್ಕಂಥನ್ನ ಗುರುಗೋವಿಂದದಾಸರು ತಿಳಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಇದನ್ನ ಭಕ್ತರೆಲ್ಲರೂ ಕೂಡ ನೋಡ್ತಕ್ಕಂಥವರಾಗಿ ಪ್ರತಿನಿತ್ಯದಲ್ಲೂ ಭಗವಂತನ ಚಿಂತನೆಗೆ ಇದು ಕಾರಣವಾಗಲಿ. ಅದೇ ರೀತಿಯಾಗಿ ಇದರಿಂದ ಆಖ್ಯಾನದಲ್ಲಿ ವಿಶ್ವಾಸವನ್ನು ಹೊಂದತಕ್ಕಂಥವರಾಗಿ ಯಾವ ವಿಶ್ವೋತ್ತಮರ ವೃಂದಾವನಾಚಾರ್ಯರ ವಾದಿರಾಜರ ಹೃದಯದಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಹಯಗ್ರೀವನ ಸಾಕ್ಷಾತ್ ಶ್ರೀಕೃಷ್ಣ ಅನುಗ್ರಹ ನಮ್ಮೆಲ್ಲರಿಗೂ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ನಮ್ಮೆಲ್ಲರ ಜ್ಞಾನಭಕ್ತಿ ವೈರಾಗ್ಯಕ್ಕೆ ಕಾರಣವಾಗಲಿ. ಯಾಕೆ? ಯಮೈವೇಶ ವೃಣತೆಯೇ ತೀರ ಲಭ್ಯ. ಮೊದಲೇ ಹೇಳಿದೆ, ಭಗವಂತ ತೃಪ್ತನಾದರಷ್ಟೇ ನಮಗೆ ಸಿಗ್ತಕ್ಕಂಥವನು. ಆದ್ರೆ ಭಗವಂತ ತೃಪ್ತನಾಗ್ತಕ್ಕಂಥ ಮಾರ್ಗವೇ ವಾದಿರಾಜರ ಮಾರ್ಗ. ಇಂಥ ಯಾವ ವಾದಿರಾಜರ ಪದ್ಧತಿಯಲ್ಲಿ ಉಪಾಸನೆ ಮಾಡಿ ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರ ಆಗೋಣ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಕ್ಕಂಥವನಾಗಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಇಂಥ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಟ್ರಸ್ಟಿನವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಸಕಲ ಐಶ್ವರ್ಯವನ್ನ, ಜ್ಞಾನಭಕ್ತಿ ಭಾಗ್ಯವನ್ನ ಭಗವಂತ ಕೊಡ್ತಕ್ಕಂಥವನಾಗಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಶ್ರೀಕೃಷ್ಣಾರ್ಪಣ. ಅನ್ನಬ್ರಹ್ಮನ ಸನ್ನಿಧಾನದಲ್ಲಿ ಅನ್ನಬ್ರಹ್ಮನ ವಿಚಾರವನ್ನ ಹೇಳ್ತಾ ಪ್ರತಿನಿತ್ಯದಲ್ಲಿ ಏನಿಲ್ಲದೆ ಇದ್ರೂ ಅನ್ನಗತ ಪ್ರಾಣ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ, ಕೃತಯುಗದಲ್ಲಿ ಅಸ್ಥಿಗತ ಪ್ರಾಣ, ಅದೇ ರೀತಿ ತ್ರೇತಾಯುಗದಲ್ಲಿ ಮಾಂಸಗತ ಪ್ರಾಣ. ಕೃತಯುಗದಲ್ಲಿ ಅಸ್ಥಿ ಇರೋವರೆಗೂ ಪ್ರಾಣ ಇರ್ತಾ ಇತ್ತು, ತ್ರೇತಾಯುಗದಲ್ಲಿ ದೇಹದಲ್ಲಿ ಮಾಂಸ ಇರೋವರೆಗೂ ಪ್ರಾಣ ಇರ್ತಾ ಇತ್ತು, ದ್ವಾಪರ ಯುಗದಲ್ಲಿ ರಕ್ತಗತ ಪ್ರಾಣ, ರಕ್ತ ಇರೋವರೆಗೂ ಪ್ರಾಣ ಇರ್ತಾ ಇತ್ತು. ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಅನ್ನ ಎಲ್ಲಿ ತನಕ ಇರ್ತೋ ಅಲ್ಲಿ ತನಕ ಸಹ ಪ್ರಾಣ ಇರುತ್ತೆ. ಅನ್ನ ಇಲ್ಲ ಅಂದ್ರೆ ಒಂದು ದಿವಸ ಏಕಾದಶಿ ಮಾಡಿದ್ರೆ ಮಾರನೇ ದಿವಸ ಎಲ್ಲೋ ಸೊಪ್ಪು ಮೊರೆ ಹಾಕೊಂಡು ಕೂತಿರ್ತೀವಿ. ಇವತ್ತೇನೋ ಸ್ವಲ್ಪ ಮುಂದಕ್ಕೆ ಹೋಗಿದೆ, ಕಾಫಿಗತ ಪ್ರಾಣ ಅಂತ ಅಲ್ಲೇನು. ಆದ್ದರಿಂದ
ಅಂತಹ ಅನ್ನವನ್ನು ನಿತ್ಯ ನಾವು ಭೋಜನ ಮಾಡ್ತಾ ಇದ್ದರೂ ಅದರ ಮಹತ್ವವನ್ನು ನಾವು ತಿಳಿದಿಲ್ಲ. ಅದಕ್ಕೆ ನಮ್ಮ ಸ್ವಾಮಿ ಸಹ ಒಂದು ಕಡೆ ಕಾಂಚನ ಬ್ರಹ್ಮ, ಒಂದು ಕಡೆ ಅನ್ನಬ್ರಹ್ಮ, ಒಂದು ಕಡೆ ನಾದಬ್ರಹ್ಮ ಎಂಬುದಾಗಿ ಕರೆಸಿಕೊಂಡು 3 ರೂಪದಿಂದ 3 ಕಡೆಯಲ್ಲಿ ನಿಂತುಕೊಂಡು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಇಂಥ ಅನ್ನಬ್ರಹ್ಮ ಎಂಬತಕ್ಕಂಥ ಒಂದು ಕೃತಿಯನ್ನು ನಮ್ಮ ಗುರುಗೋವಿಂದ ವಿಠಲದಾಸರು ರಚನೆ ಮಾಡಿ ಎಲ್ಲೆಲ್ಲೋ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಒಂದು ಕಡೆ ಸಂಗ್ರಹ ಮಾಡಿದ್ದಾರೆ. ಉಪನಿಷತ್ತಿನಲ್ಲಿರ್ತಕ್ಕಂಥ ವಿಚಾರಗಳು, ಆಖ್ಯಾನದಲ್ಲಿ ಇರ್ತಕ್ಕಂಥ ವಿಚಾರಗಳು, ವಿಜಯದಾಸರ ಸುಳಾದಿಯಲ್ಲಿ ಬರ್ತಕ್ಕಂಥ ವಿಚಾರಗಳು ಎಲ್ಲವನ್ನ ಒಂದು ಕಡೆಯಲ್ಲಿ ಸಂಗ್ರಹವನ್ನು ಮಾಡಿ ಅನ್ನಬ್ರಹ್ಮ ಅಂತ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ನಮ್ಮ ರಮೇಶಾಚಾರ್ಯರು ಗುರುಗೋವಿಂದ ನಿವಾಸದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ವೃಂದಾವನ ಆಖ್ಯಾನವನ್ನು ಅನೇಕ ವರ್ಷಗಳ ಕಾಲ ಒಂದು ಶ್ಲೋಕವನ್ನು ಬಿಡದೆ ಪ್ರವಚನವನ್ನು ನಡೆಸಿಕೊಟ್ಟಿರ್ತಕ್ಕಂಥವ್ರು. ಅಂದರೆ ಗುರುಗೋವಿಂದ ದಾಸರಿಗೆ ಎಷ್ಟು ಪ್ರಿಯ ವೃಂದಾವನ ಆಖ್ಯಾನ ಎಂಬತಕ್ಕಂಥ ವಿಚಾರ ನೋಡ್ರಿ. ಪ್ರತಿ ವರ್ಷ ಅವರ ಗುರುಗಳ ಆರಾಧನಾ ಸಂದರ್ಭ, ಗುರುಗಳು ಸ್ಥಾಪನೆ ಮಾಡಿದ ವಿಠ್ಠಲ ದೇವರ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರು ಆಗಮಿಸಿ ಈ ವೃಂದಾವನ ಆಖ್ಯಾನ ಪ್ರವಚನವನ್ನು ನಡೆಸಿಕೊಡ್ತಾ ಇದ್ರು. ಹಾಗೆ ಮಂಗಳವನ್ನು ಸಹ ತಾವು ಮಾಡಿರ್ತಕ್ಕಂಥವರಾದರು. ಈ ವೃಂದಾವನ ಆಖ್ಯಾನ ಇವತ್ತು ವಿಶೇಷವಾಗಿ ಅನುವಾದ ಮಾಡ್ತಾ ಇರ್ತಕ್ಕಂಥ ಕೆಲವೇ ವ್ಯಕ್ತಿಗಳಲ್ಲಿ ರಮೇಶಾಚಾರ್ಯರು ಸಹ ಒಬ್ಬರಾಗಿ ಅಪೂರ್ವವಾಗಿರ್ತಕ್ಕಂಥ ಅರ್ಥಗಳನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಅಂದರೆ ರಾಜರ ವೃಂದಾವನ ಆಖ್ಯಾನ ಗ್ರಂಥದಲ್ಲಿ ಏನಿಲ್ಲ ಅಂದರೆ ಎಲ್ಲವೂ ಇದೆ ಅಂತ. ಭಾಗವತ ತೆಗಿತೀರಾ ಅದು ಸಿಗುತ್ತೆ, ರಾಮಾಯಣ ತೆಗಿತೀರಾ ಅದು ಸಿಗುತ್ತೆ. ಈಗ ಅನ್ನಬ್ರಹ್ಮನ ವಿಚಾರ ಕೇಳಿದ್ವು, ಅನ್ನಬ್ರಹ್ಮ ವಿಚಾರ ಅವ್ರಿಗೆ ಯಾವುದೇ ನಮ್ಮ ವಿಚಾರ ಕೊಟ್ಟರು ಸಹ ಅದೇನಾಗುತ್ತೆ, ಎಲ್ಲವೂ ಸಹ ವೃಂದಾವನ ಆಖ್ಯಾನದಲ್ಲಿದೆ ಅಂತ. ಅದಕ್ಕೆ ಹರಿಕಥಾಮೃತ ಸಾರ ಬರೀಬೇಕಾದ್ರೆ ವಾದಿರಾಜರ ಕೋಶ ಕಪ್ಪುವ ಹರಿಕಥಾಮೃತ ಸಾರ ರಚನೆ ಮಾಡಿದ್ದೇನೆ ಅಂತ ಜಗನ್ನಾಥದಾಸರು ಹೇಳಿದರು. ಅಂದರೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಏನು ಹೇಳಿದ್ದಾರೆ ಅದು ವೃಂದಾವನ ಆಖ್ಯಾನದ್ದೇ. ಆದ್ದರಿಂದ ಒಂದು ಮಾತು ನಮ್ಮಲ್ಲಿದೆ, ಸರ್ವಂ ವ್ಯಾಸೋಚ್ಛಿಷ್ಟಂ ಅಂತ. ಎಲ್ಲವೂ ವೇದವ್ಯಾಸರು ಹೇಳಿದ್ದು ಅಂತ. ಅಂತ ವೇದವ್ಯಾಸರ ನುಡಿಗೆ ವ್ಯಾಖ್ಯಾನ ಏನು ಮಾಡಿದ್ದಾರೆ ಆ ವ್ಯಾಖ್ಯಾನ ಎಲ್ಲ ವೃಂದಾವನ ಆಖ್ಯಾನದಲ್ಲಿದೆ ಎಂಬತಕ್ಕಂಥ ವಿಚಾರ ನಮಗೆ ಗೊತ್ತಾಗ್ತಕ್ಕಂಥದ್ದುಂಟು. ಅಪೂರ್ವವಾಗಿರ್ತಕ್ಕಂಥ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾಳೆ ದಿವಸ ಸಹ ಶ್ರೀತ ರಮೇಶಾಚಾರ್ಯವರ ಪ್ರವಚನ ಇರತಕ್ಕಂಥದ್ದಿರುತ್ತೆ. ಆದ್ದರಿಂದ ಇವತ್ತಿನ ಈಗ ಸಾಯಂಕಾಲದ ಪೂಜೆಗೆ ಶ್ರೀಗಳವರಿಗಾಗಲೇ ಸ್ನಾನ ಮಾಡಾಯಿತು ಅಂತ ಕಾಣ್ತಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ಜ್ಞಾನ ಸತ್ರವನ್ನು ಮುಗಿಸ್ತಾ ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಆಚಾರ್ಯರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ನಾಳೆ ದಿವಸ ನಾಗರ ಪಂಚಮಿ, ಅದೇ ನಮ್ಮ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ರಾಮನಾಮ ಸ್ಮರಣೆಯನ್ನು ಮಾಡ್ತಾ ವೃಂದಾವನಸ್ಥರಾದಂಥ ದಿವಸ. ಆದ್ದರಿಂದ ನಾಳೆ ದಿವಸ ಬೆಳಗ್ಗೆ 9 ಗಂಟೆಗೆ ಜ್ಞಾನಸತ್ರ ಪ್ರಾರಂಭವಾಗಿ ಲಕ್ಷ್ಮೀ ಶೋಭಾನೆಯ ಪಾರಾಯಣದ ಮೂಲಕ ಪ್ರಾರಂಭ ಆಗಿ ಮುಂದೆ ಪಂಡಿತರಿಂದ ಪ್ರವಚನಗಳು ಅನ್ನೋದು ನಡೆದು ಸಾಯಂಕಾಲ ಸಮಾರೋಪ ಸಮಾರಂಭ ಆಗಿ ಶ್ರೀಪಾದಂಗಳವರ ದ್ವಾರ ಭಗವಂತನಿಗೆ 3 ದಿನಗಳ ಜ್ಞಾನಸತ್ರವನ್ನು ಅರ್ಪಣೆ ಮಾಡ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದೇವೆ. ಸರ್ವರು ಸಹ ಬೆಳಗಿನ ಕಾರ್ಯಕ್ರಮಕ್ಕೆ, ಸಾಯಂಕಾಲ ಮತ್ತೆ 4 ಗಂಟೆಯಿಂದ ಪ್ರಾರಂಭ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ, ಎರಡೂ ಕಾರ್ಯಕ್ರಮಗಳಿಗೆ ಸರ್ವರು ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ವಾದಿರಾಜ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂತಹ ಕ್ಷೇತ್ರಮೂರ್ತಿಯಾಗಿರ್ತಕ್ಕಂತಹ ವಿಠ್ಠಲ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಕೇಳಿಕೊಂಡು ಇವತ್ತಿನ ಜ್ಞಾನಸತ್ರವನ್ನು ಶ್ರೀಕೃಷ್ಣಾರ್ಪಣಮಸ್ತು ಎಂಬುದಾಗಿ ಮುಗಿಸ್ತಾ ಇದ್ದೇವೆ. ವಾದಿರಾಜ ತೀರ್ಥವರದ ಗೋವಿಂದ ಗೋವಿಂದ.